ಅಲ್ಲ ಈಗ ನೀವು 75 ವರ್ಷ ಆಯ್ತು, ನೀವು ಕಳ್ಳಕಾಯಿ ಮಿಠಾಯಿ ಮಾಡ್ತಾ ಇದ್ದೀರಾ, ನಿಮಗೆ ಬರೋ ದುಡ್ಡಲ್ಲಿ ಇಬ್ಬರು ನೋಡ್ಕೊಳಕ್ ಆಗುತ್ತಾ? ನೋಡ್ದಿರ ಆದದ ಎತ್ಬಿಟ್ಟಿನಿ, ನೋಡ್ದಿರ ಆದದಪ್ಪ, ಎತ್ತ ಮೇಲೆ ನೋಡ್ಲೇಬೇಕಲ್ಲ. 250 ರೂಪಾಯಿ ಸಾಕ ನಿಮ್ಗೆ ಜೀವನಕ್ಕೆ? ಏನ್ ಮಾಡಿದಿ, ಹೆಂಗೆ ಮಾಡ್ಬೇಕಲ್ಲ. ನಿಮ್ಮಂತ ಮಗ ಇದ್ರೆ ನನ್ಗೆ 10 ರೂಪಾಯಿ ಕೊಡ ಮಗನು ಇಲ್ವಲ್ಲಪ್ಪ, ನನಗೆ 10 ರೂಪಾಯಿ ಕೊಡೋರು ಇಲ್ವಲ್ಲಪ್ಪ, ನನಗೆ ಏನ್ ಮಾಡಿ. ಇರೋ ತನಕನೂ ಇದೇ ರೀತಿ ಕಳ್ಳಕಾಯಿ ಮಿಠಾಯಿ ಮಾರ್ಕೊಂಡೇ ಇರ್ತೀರಾ? ಕಾಲಕ್ಕೆ ಸುತ್ತಿಗೆ ಮಾರ್ತೀನಿ, ಕಾಲಕ್ಕೆ ಸುತ್ತಿಗೆ ಗಂಗಮ್ಮ ಬೇಡ ಅನ್ನಲ್ಲ, ಗಂಗಮ್ಮನಿಗೆ ಹೋಯ್ತೀನಿ. ಏನೇ ಸೋತವ್ರ ಇಲ್ಲೇ ಸೋತವ್ರ, ಯಾರು ಹೆಚ್ಚಾಗ್ತಾರ. ಎಲ್ಲ ದುಡ್ಡು ಇದ್ದು ಬಂಗ್ಲೆ ಇದ್ದು ಎಲ್ಲ ಇದ್ರೂ ಕೂಡ ನನ್ಗೆ ಏನು ಇಲ್ಲ. ಯಾವಾಗ ಓದ್ಕೊಂಡು ಹೋಗಲ್ಲ. ಈ ದಾನ ಧರ್ಮ ಪರೋಪಕಾರ ಇವೇ ಬರೋದು ಒಂದ್ಗೆ, ಇನ್ನೇನು ಬರಲ್ಲ ಸ್ವಾಮಿ. ಗೊಂಬೆ ಆಡ್ಸೋನು ಮೇಲೆ ಕುಂತವನು. ನಿಮ್ಗೆ ಅನ್ಸಿದ್ಯಾ ನಾನು ಏನಕ್ಕಾದ್ರೂ ಹುಟ್ಟದ್ನಪ್ಪ, ಇದೆಲ್ಲ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಅನ್ಸಿರುತ್ತೆ? ಸಾವೇ ಬಂದ್ಬಿಡಿ ಅಂತೀನಿ ಹೇಳಿ, ಸಾವೇ ಬಂದ್ಬಿಡಿ ಅಂತೀನಿ ಹೇಳಿ. ನಾನು ಈ ವಯಸ್ಸಲ್ಲಿ ಮಕ್ಕಳು ನೋಡ್ಕೋತಾರೆ, ಮನೇಲಿ ಚೆನ್ನಾಗಿರ್ಬೋದು ನಾವು ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾರೆ. ನೀವು ಈ ವಯಸ್ಸಲ್ಲೂ ಕೂಡ ಬೀದಿ ಬದಿಗೆ ಬಂದು ಕೂತ್ಕೊಂಡು ಅದರಲ್ಲಿ ಬಂದೊಂದು ದುಡ್ಡ ತಗೊಂಡೋಗಿ ಮಕ್ಕಳು ಕೊಡ್ಬೇಕು, ಮಕ್ಕಳು ಸಾಕ್ಬೇಕು. ಮಕ್ಕಳು ಸಾಕಿದ್ರೆ ಸಹ ಇಲ್ಲಿ ನೀವು ಇವತ್ತು ಬಂದಿವಿ ನಾವು ಭೂಮಿಗೆ, ನಿನ್ ಮಕ್ಕಳು ಮರಿ ಸಾಕ್ಬಿಟ್ಟು ಬಾ ಅಂತ. ನಾವು ಇಲ್ಲಿ ಮಕ್ಕಳು ಮರಿ ಸಾಕ್ತಾರೆ, ಕಲ್ಲು ಮುಳುಕು ಎಳ್ಕೊಂಡು ಹೋಯ್ತಾನೆ. ಅವಳು ಮಕ್ಕಳು ಸಾಕಿಲ್ಲ ಇವ, ಇವಳೇ ತಿಂದು ಇವಳೇ ಬೆಳೆದಾಳ. ಎಷ್ಟು ಏಜ್ ಆಗಿತ್ತು ನಿಮ್ಗೆ ಮದುವೆ ಆದಾಗ? ನಂಗೆ ಮದುವೆ ಆಗ 10 ವರ್ಷ ಹೇಳಿ, ಚಿಕ್ಕವಳು ನಾನು. 10 ವರ್ಷಕ್ಕೆ ಮಾಡ್ತೀನಿ. ಅವನಿಗೂ ತಂದಿಕ್ಕಿನಿ ಭಿಕ್ಷೆ ಮಾಡಿ ಆಂಜನೇಯ ದೇವಸ್ಥಾನದಲ್ಲಿ, ಆಂಜನೇಯ ದೇವಸ್ಥಾನ ಅದಲ್ಲ ಅಲ್ಲಿ ಭಿಕ್ಷೆ ಮಾಡಿ ಮಾರ್ಗಂಡಲ್ಲಿ ಮನ್ಸ್ಬಿಟ್ಟು ತಂದಿಕ್ಕಿನಿ ಹೇಳಿ. ನನ್ನ ಹತ್ರ ಕಾಸಿಲ್ಲ ಅಂತಂದ್ರೆ ಕೊಡ್ತೀರಾ ನೀವು ಕಳ್ಳೆ ಮಿಠಾಯಿನ? ಕೊಡ್ತೀನಿ ಹೇಳಿ, ಏನಾದದು ನಿಮ್ಗೆ ದುಡ್ಡು ದುಡ್ಡಿಲ್ದರೆ ಬೇಡ ಬಿಡಿ. ಅಯ್ಯೋ ಅದೆಲ್ಲ ಒಬ್ಬ ಮನುಷ್ಯ ಬೇಕು ಹೇಳಿ, ದುಡ್ಡಿಗೆ ಸಂಪಾದನೆ ಮಾಡಲ್ಲ. ಕೋಟಿ ಸಂಪಾದನೆ ಮಾಡಿದ್ರು ಬಿಟ್ಬಿಟ್ಟು ಇವತ್ತು ಹೋಗ್ಬೇಕು ನಾವು. ಅಜ್ಜಿ ನಮಗೆ ಕಾಯಿ ಮಿಠಾಯಿ ಕೊಟ್ಟ ಅಂತಿದ್ದಾರೆ. ಮೈಸೂರಿನಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಅಜ್ಜಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಸ್ವಲ್ಪ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನು ಮಾಡ್ತಾ ಇದ್ದೀರಾ? ಅದೇ ವ್ಯಾಪಾರ ಮಾಡ್ತೀವಿ, ಇನ್ನೇನು ಮಾಡಿ. ಏನು ವ್ಯಾಪಾರ? ಇದು ವ್ಯಾಪಾರ ಕಾಯಿ ಮಿಠಾಯಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 5 ವರ್ಷ ಆಯಿತು ಕಣಪ್ಪ. 5 ವರ್ಷ ಗಾರ ಹೊರ್ತಿದ್ದಿ. ಹಾಂ. ಗಾರ ಬೇಡ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಈಗ ಗಾರ ಹೊರಕ್ಕೆ ಹಾಂ. ಇತ್ತಾಕಡಿ ಲಕ್ಷ್ಮಿ ನಮ್ಮವ್ವ ಮಾಡ್ತೀನಿ. ಮಕ್ಕಳನ್ನೂ ಸಾಕಬೇಕು, ಹೆಣ್ಮಕ್ಳು. ಒಬ್ಬ ಕುಂಟಿ ಕಾಲು ಮುಟ್ಕೊಂಡು ಕೂತಾಳೆ, ಅವ್ರನ್ನೂ ಸಾಕಬೇಕು. ಏನು ಮಾಡೋದು? ನಿಮ್ಮಂತವ್ರು ಕೊಟ್ಟರೆ ಜೀವನ, ನಿಮ್ಮಂತವ್ರು ಕೊಡಿದ್ರೆ ಜೀವನ ಇಲ್ಲ. ಅಲ್ಲ, ಇದನ್ನ ಕಳ್ಳೆಕಾಯಿ ಮಿಠಾಯಿನ 5 ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಎಷ್ಟು ನಿಮ್ಗೆ ವಯಸ್ಸೀಗ? ನನಗೆ ವಯಸ್ಸು 75. ಹಾಂ. 75 ವರ್ಷ ನನಗೆ. 75 ವರ್ಷಕ್ಕೆ 20 ವರ್ಷ, 70 ವರ್ಷ ಗಾರವತ್ತಿ. ಈಗ ಆಗಲ್ಲ. ಈಗ 5 ವರ್ಷದಿಂದ ಬಿಟ್ಬಿಟ್ಟಿದ್ದ. ಯಾವ ಊರು? ಅದೇ ನಂದು ಕುದೇರು, ಚಾಮರಾಜನಗರ. ಹಾಂ. ಈಗ ಎಲ್ಲಿದ್ದೀರಾ? ಈಗ ರಮನಹಳ್ಳಿ. ರಮನಹಳ್ಳಿಲಿದ್ದೀರಾ? ರಮನಹಳ್ಳಿಲ್ಲ. ಎಷ್ಟು ಜನ ಮಕ್ಕಳು? ಮಕ್ಕಳು ಹೆಣ್ಮಕ್ಳು 3 ಜನ, ಗಂಡು ಮಕ್ಕಳಿಲ್ಲ. ಹೆಣ್ಮಕ್ಳು 3 ಜನಕ್ಕೆ ನಾನು ನೋಡ್ತೀನಿ. ಮದುವೆ ಮಾಡಿದ್ದೀರಾ? ಮದುವೆ ಮಾಡಿದ್ದೀನಿ ಇಬ್ಬರಿಗೆ. ಇಬ್ಬರು ಮಾಡಿ, ಒಬ್ಳಿಗೆ, ಇನ್ನೊಬ್ರಿಗಿಲ್ಲ. ಕಾಲು ಮುರಿದೋಗಿ ಕೂತಾಳೆ, ಇನ್ನೊಬ್ಳಿಗೆ ಮಾಡಿ. ಈಗ ನೀವು ನಿಮ್ಮನ್ನು ಸಾಕೊಳ್ಳೋದಲ್ಲದೆ ಮಕ್ಕಳನ್ನೂ ಸಾಕಬೇಕು. ಅವ್ರನ್ನೇ ಸಾಕ್ಬೇಕು, ಸತ್ತು ಅವ್ರನ್ನೇ ಕಾಸು ಹಾಕ್ಬೇಕು. ನಾನು ನನ್ನ ಒಟ್ಟಿಗೆ ಏನು ತೊಂದರೆ ಇಲ್ಲ. ನಿಮ್ಮಂಚವ್ರು ಕೊಡ್ತಾರೆ, ಅವ್ರನ್ನೇ ನಾನು ಸಾಕಾಕ ಮಾಡ್ತೀನಿ. ಏನು ಮಾಡೋರಿ, ಬಡವರು ಕೊಟ್ಬಿಟ್ಟಿನಿ. ಈಗ ಕಾಲು ಮುರ್ಕೊಂಡು ಮನೇಲಿ ಕೂತಿರೋ ಹೆಣ್ಮಗಳನ್ನ ಎಲ್ಲ ನೀವೇ ನೋಡ್ಕೋಬೇಕು? ಎಲ್ಲ ನೋಡ್ಕೋಬೇಕು ಹೇಳಿ. ನೋಡ್ದಿರ ಆದದ ಎತ್ಬಿಟ್ಟಿನಿ, ನೋಡ್ದಿರ ಆದದಪ್ಪ, ಎತ್ತ ಮೇಲೆ ನೋಡಲೇಬೇಕಲ್ಲ. ನೀವರ ಗಂಡು ಮಕ್ಕಳು ಗೇಯ್ತಿದ್ದಾರೆ, ಎಲ್ಲರೂ ಹೋಯ್ತಿದ್ದಾರೆ. ಹೆಣ್ಮಕ್ಳು ಎಲ್ಲೂ ಅದಾರು ಹೇಳಿ, ಹೆಣ್ಮಕ್ಳು ಎಲ್ಲರೂ ಹೋಗೋಕ್ಕಾದದ? ನೀವಾದ್ರೆ ಗಂಡು ಮಕ್ಕಳು ಎಲ್ಲರೂ. ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದ್ದಾರೆ ಅವರು? ಅವ್ರು ಏನು ಚಂದ ಸರ್, ನಂತವೇ ಒಬ್ಬ ಅವಳ, ಇನ್ನೊಬ್ಬ ಊರಲ್ಲ ಅವಳ, ಇನ್ನೊಬ್ಬ ಅವ ಸಾಕಿದ ಮಗ, ಅವ್ರು ಸಾಕಿರವ. ನಾನು ಈಗ ಕಾಲು ಮುರ್ಕೊಂಡಿರೋ ಮಗಳ ಜೊತೆಗೆ ಇನ್ನೊಬ್ಳು ಮಗಳನ್ನ ನೋಡ್ಕೊತಿದ್ದೀರಾ? ಇಬ್ಬರು ನೋಡ್ತೀನಿ ಹೇಳಿ. ಇಬ್ಬರು ಎತ್ತೀನಿ, ಒಬ್ಳು ಎತ್ತಿಲ್ವಾ, ಇಬ್ಬರು ನೋಡಬೇಕು. ಅಲ್ಲ, ಈಗ ನೀವು 75 ವರ್ಷ ಆಯಿತು, ನೀವೇ ಕಳ್ಳೆಕಾಯಿ ಮಿಠಾಯಿ ಮಾಡ್ತಾ ಇದ್ದೀರಾ, ನಿಮಗೆ ಬರೋ ದುಡ್ಡಲ್ಲಿ ಇಬ್ಬರು ನೋಡ್ಕೊಳಕ್ಕಾಗುತ್ತಾ? ನೋಡ್ಕೊಳಕ್ಕಾಗಲ್ಲ ಹೇಳಿ. ವಯಸ್ಸು ಕೊಡ್ತೀನಿ ಮನ್ಗೆ ಒಂದು 100-150 ರೂಪಾಯಿ ಕೊಡ್ತೀನಿ. ಸಿಕ್ಕದೆ ಎಷ್ಟು ಹೇಳಿ. ಬಸ್ಗೆ 100, ಬಸ್ಗೂ ಆಗಲ್ಲ, ನಾನು ಬಿದ್ದುಬಿಡ್ತೀನಿ ಅಂತ. ಎಲ್ಲಿ ತಗೊಬತ್ತೀರಾ ಇದನ್ನ? ಸಂತೆಪೇಟೆ ತಗೊಂಡು. ಸಂತೆಪೇಟೆಗೆ ಆಟಕ್ಕೆ ಹೋಗ್ತೀನಿ, ಆಟ ಮಾಡ್ಕೊಂಡು ಹೋಗ್ತೀನಿ 20-30 ರೂಪಾಯಿ ಕೊಟ್ಟು. ಒಂದು ದಿನಕ್ಕೆ ನೀವು ಈ ಕಳ್ಳೆಕಾಯಿ ಮಿಠಾಯಿ ಎಲ್ಲ ಮಾರಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ನನಗೆ 250 ರೂಪಾಯಿ ಸಿಗ್ತದೆ ಹೇಳಿ. ಪೂರ್ತಿ ಎಲ್ಲ ಮಾರದೆ ಮಿಕ್ಕಂಡ್ರೆ ಮಾತ್ರ ಇಲ್ಲ. ಅಲ್ಲ, 250 ರೂಪಾಯಿ ಸಾಕ ನಿಮಗೆ ಜೀವನಕ್ಕೆ? ಏನು ಮಾಡಿದಿ?
ಹೆಂಗೆ ಮಾಡಬೇಕಲ್ಲ. ಹಿಟ್ಟು ಗಿಟ್ಟು ಅಕ್ಕಿ ಕೊಡ್ತಾರಲ್ಲ ಹೇಳಿ ದೀಪೋನಲ್ಲಿ 20 10 ಕೆ ಜಿ ಕೊಡ್ತಾರೆ. ಆ ಬಿದ್ದಿರೊಳಗೆ 10 ಕೆ ಜಿ ಕೊಡ್ತಾರೆ. 20 ಕೆ ಜಿ ಅಕ್ಕಿ ಕೊಡ್ತಾರೆ. ಅದು ಊಟಕ್ಕೆ ಆಯ್ತದೆ. ಇದು ಮೇಲ್ ಖರ್ಚು. ಅಂದರೆ ಆ ಅಕ್ಕಿ ಕೊಡಲ್ಲ ಅಂತಂದರೆ ನಿಮ್ಗೆ ಜೀವನನೇ ಇಲ್ಲ. ಇಲ್ಲ ಹೇಳಿ ಗೌರ್ಮೆಂಟ್ ಕೊಡಿದ್ರೆ ಜೀವನನೂ ಇಲ್ಲ, ಮನನೂ ಕೊಟ್ಟಾರೆ ಗೌರ್ಮೆಂಟು, ಜಾಗನೂ ಕೊಟ್ಟಾರೆ. ಜಾಗದಲ್ಲಿ ಒಂದು 2 ಅಂಕ ಕಟ್ಕೊಂಡಿನಿ, ಒಂದಿಷ್ಟು ಆಗಲ್ವ. ಇನ್ನು ಇದನ್ನೆಲ್ಲ ಬಿಟ್ಬಿಟ್ಟೀನಿ, ಕಟ್ಟೋಕ್ಕಾಗಲ್ಲ ಹೇಳಿ. ಮಕ್ಳು ಇಲ್ವಲ್ಲ, ಗಂಡು ಮಕ್ಕಳು ಯಾರು ಕಟ್ಟಲಿ ನಾನು. ನಿಮ್ಮಂಥ ಮಂಗ ಇದ್ರೆ ನನಗೆ 10 ರೂಪಾಯಿ ಕೊಡೋ ಮಂಗನೂ ಇಲ್ವಲ್ಲಪ್ಪ ನನಗೆ. 10 ರೂಪಾಯಿ ಕೊಡೋರು ಇಲ್ವಲ್ಲಪ್ಪ ನನಗೆ. ಏನು ಮಾಡಲಿ? ಇದರಲ್ಲೇ ಜೀವನ ನಾನು ಮಾಡಬೇಕಲ್ಲ. ಇದರಲ್ಲಿ ಜೀವನ ಮಾಡಿ ಅವ್ರಿಗೂ ಜೀವನ ಮಾಡಿಸ್ಬೇಕು. ಅಣ್ಣ ತಮ್ಮನ ಮಕ್ಕಳು ಅವರು ಕೊಡೋಲ್ಲ ನಮಗೆ, ನಾವೇ ಜೀವನ ಮಾಡಬೇಕು. ಅವ್ರೆಲ್ಲಿ ಕೊಟ್ಟರು, ಅವ್ರು ಹೇಳ್ತೀವಿ ಮಕ್ಕಳು ಸಾಕೋದೇ ಅವ್ರ ಕಷ್ಟ. ಅವ್ರ ಹತ್ರ ನಾವು ಹೋಗೋಕ್ಕಾಗದ. ಇನ್ನೊಬ್ಬ ತಂಗನೂ ಅವ್ರ ಜೊತೆಲಿ ಅವಳ ಮದುವೆ ಆಗದಿ. ಏನು ಮಾಡೋದಪ್ಪ, ಕಷ್ಟವಲ್ವಾ? ಒಟ್ಟಲ್ಲಿ ನಿಮ್ಗೆ ಅನಿಸುತ್ತೆ ನಮ್ಗೊಂದು ಗಂಡು ಮಗ ಇರಬೇಕಾಗಿತ್ತು, ನಾನು ನೋಡ್ಕೊತಿದ್ದ ಅಂತ. ನೋಡ್ಕೋದಿರು ಪೋಲಿ ಆಗಲಿ ಹೇಳಿ ಮಗ. ನಾವು ಸಾಚಿರ್ಕೊಳ್ಳಿ ಮಗನ ಕರ ಅಂತಾರೆ, ಪೋಲಿ ಆದ್ರೂ. ಹೆಣ್ಮಕ್ಳು ಕರ ಎಂದಾರೆ ಹೇಳಿ ಅನ್ನಲ್ಲ. ಗಂಡು ಮಕ್ಕಳು ಪೋಲಿನೇ ಆಗಲಿ. ಅವ್ರು ಈಗ ನೀವು ಕೂತಿದ್ದೀರಿ, ನಿಮ್ಮ ತಾಯಿ ತಂದೆ ಬಿತ್ಕೊಂಡಾಗ ನಿಮ್ಮ ಮಗ ಅವರೆಲ್ಲ ಅವ್ರು ಕರೆದು ಮಾಡಿ ಅಂತಾರೆ. ಗಂಡು ಮಕ್ಳು ಇರಬೇಕು ಹೇಳಿ ಒಬ್ಬ ನಾವು. ಅವ್ರಿಗೆ ಬೆಲೆ ಉಂಟು ಗಂಡು ಮಕ್ಳಿಗೆ, ಹೆಣ್ಣು ಮಕ್ಳಿಗೆ ಬೆಲೆ ಇಲ್ಲ. ಆ ಥರ ನೋವಿದೆ ನಿಮಗೆ ಅಂತ ಹೇಳಿ ನೋವು ಇಲ್ಲದೆ ಇದು ನನಗೆ. ನಂಗೆ ನೋವಾದಪ್ಪ, ನಾನು ಹೇಳ್ಕೊಳ್ಳಲ್ಲ. ನಾನು ಜನಗಳ ಜೊತೆಲಿ ಹೇಳ್ಕೊಳ್ಳಲ್ಲ. ನನಗೇನು ವ್ಯಾಪಾರ ಮಾಡ್ತೀನಿ, ಉಣ್ತೀನಿ ಅಂತೀನಿ. ನಾನು ಜನಗಳ ಜೊತೆಲಿ ಹೇಳ್ಕೊಳ್ಳಲ್ಲ. ನಿಮ್ಮೊಂದು ಹೇಳ್ದಾಗ ನಾನು ಹೇಳ್ಕೊಳ್ಳಲ್ಲ. ನಮ್ಮ ಕೇರಿ ಊರು ಕೇರಿಯವ್ರು ಒಂದು ಹೇಳ್ಕೊಂಡ್ರೆ ಹೆಂಗೆ ನಾಡ್ತಾರೆ, ಇವ್ರು ಭಾಳ ಇಷ್ಟಿ ಅಂತಾರೆ. ನಿಮ್ಮೊಂದು ಹೇಳ್ಕೊಂಡ್ರೆ ಏನು ಮಾಡಿರಿ? ನಿಮಗೆ ಬೇಜಾರಾಗುತ್ತಾ ಈ ಥರ ಕೂತ್ಕೊಂಡು ರೋಡಲ್ಲಿ ಮಾಡ್ತೀರಾ, ಎಲ್ಲರೂ ಕೇಳ್ಕೊತೀರಾ ತಗೊಳ್ಳಿ ಅಂತ, ಸುಮಾರು ಜನ ತಗೊಳ್ಳೋದಿಲ್ಲ, ಅವಾಗ ಬೇಜಾರಾಗುತ್ತಾ? ಬೇಜಾರಾಗಲ್ಲ ಒಳ್ಳೆ. ಮತ್ತೆ ಒಂಟೆ ಹೋಯ್ತೀನಿ ಎದ್ದು ತಗ ನೋಡಿ. ನನ್ನ ಖರ್ಚಾಗಿಲ್ಲ, ಮಾರ್ರಿ ಇವಾಗ ಒಂದು 50 ರೂಪಾಯಿಗೆ ಮಾರಿನಿ ಹೇಳಿ ಮಾರ್ಕೊಂಡು ಹೋಗಿ. ಅನಿಸಿದೆ ನಿಮಗೆ ನಾನು ಬದುಕೋದ್ರ ಜೊತೆಗೆ ನನ್ನ ಮಕ್ಕಳನ್ನು ಕೂಡ ಈಗಲೂ ನಾನೇ ಸಾಕಬೇಕು, ಅದು ಕಳ್ಳೆಕಾಯಿ ಮಿಠಾಯಿ ಮಾರ್ಕೊಂಡು ಸಾಕಬೇಕು ಅಂತ ಏನಾರು ಅನಿಸಿದ್ಯಾ? ಮತ್ತು ಅನಿಸ್ತಾ ಇದ್ದದ ಅಂತೆ ಅಂತದ ಜನ್ಮ. ಏನು ಮಾಡೋದು? ಅವರೆಲ್ಲೂ ಹೋದವರು ಅನ್ನೋದು ಒಂದು ಇದಾಯ್ತದ. ನಾನು ಈಗ ಕುಂಟಿ ಬಿದ್ದಾಳೆ, ಅವಳೆಲ್ಲೂ ಹೋದವಳು, ಅವಳು ಕೊಡಬೇಕಲ್ಲ, ಕೊಡಬೇಕಲ್ಲ ಅನ್ನಿಸ್ತದ ಜೀವ. ನಮ್ಮ ಅನ್ನಿಸೋದಕ್ಕೆ ಜಗಳನೇ ಮಾಡಿಬಿಡ್ತೀನಿ. ಹೋಗಿ ನಿಮಗೆ ಕೊಡೋಕ್ಕಿಲ್ಲ, ನನ್ನ ಜೀವನ ಸಾಕತ್ತೇನೆ ಅಂತೀನಿ. ಈಗ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳು ಸಿಗುತ್ತಲ್ಲ, ಅದೆಲ್ಲ ಸಿಗ್ತಾ ಇಲ್ವ ನಿಮ್ಮ ಮಗಳಿಗೆ? ಅವ್ರಿಗೆ ಅದೇ 800 ರೂಪಾಯಿ ಮಾಡೋರು ಹೇಳಿ, ನನಗೂ 1200 ಮಾಡೋರ. ನನಗೂ 1200 ಬರ್ತದೆ. ಅದೆಲ್ಲ ಸೇರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅದೆಲ್ಲ ಸೇರ್ಕೊಂಡು ಜೀವನ ಮಾಡ್ತೀನಿ. ಮನೆಯೆಲ್ಲ ಇದೆಯಾ? ಮನೆ ಅದಲ್ಲ ಹೇಳಿ, ಅದೇ ಗೌರ್ಮೆಂಟ್ ಮನೆ. ನಿಮ್ಮ ಯಜಮಾನ್ರು ಯಾವಾಗ ತೀರೋದ್ರು? ನಮ್ಮ ಯಜಮಾನ್ ತೀರೋಗಿ ಈಗಲೇ ಹೇಳಿ 30 ವರ್ಷ ಆಯಿತು. 30 ವರ್ಷದಿಂದ ಒಂಟಿ ಜೀವನ ಹೇಳಿ. ಇನ್ನೇನು ಮಾಡಿರಿ ನೋಡಿ, ಒಬ್ಬನ ಕೈ ಹಿಡಿದು ಈಗ ನೀನು ಒಬ್ಬಳ ಮಾಡ್ತಾರ ನಿಂಗೆ ಮದುವೆ, ಅವಳು ಬಿಡೋಕ್ಕಾಗದ? ಕಷ್ಟ ಸುಖ ಅವಳು ಬಿಟ್ರು ನೀವು ಬಿಡೋಕ್ಕಾಗಲ್ಲ. ಬೇಕಾದ್ರೆ ಅವಳು ಬಿಟ್ರು ನೀವು ಬಿಡೋಕ್ಕಲ್ಲ ಅಂತೇಳಿ ನೋಡಿ, ಒಳ್ಳೆಯವ್ರು ನೋಡಿ ಮಾಡ್ಕೋಬೇಕು. ಪೂಜೆ ಮಾಡಬೇಕು, ಗಂಡನ ಪೂಜೆ ಮಾಡೋರು ಮಾಡ್ಕೋಬೇಕು. ಈ ಕೆಟ್ಟ ಸಾಭ್ಯಾಸ ಮಾಡೋದು, ಕೆಟ್ಟ ಸಾಭ್ಯಾಸ ಮಾಡೋದು ಹೋದ್ರೆ ಅದು ಲಾಯ್ಕ ಬರಲ್ಲ. ಸಾಯೋವರೆಗೂ ಅವ್ರು ಒಂದು ಗೆದ್ದು ನಾವು ವನವಾಸ ಮಾಡೋವು. ಸಾಯೋವರ್ಗುಳಿ ನಮ್ಮ ಅವ್ರು ಹೊಂಟೋಗಾರ. ಈಗ ನಾವು ಅವ್ರು ಹಿಂದೆ ಹೋಗೋಕೆ ಯಾಕೆ? ತಲೆ ಹೊಡೆಯೋದು, ಒಬ್ರು ಮೋಸ ಮಾಡೋದು, ಒಬ್ರು ಸುಳ್ಳು ಹೇಳೋದು, ಅವೆಲ್ಲ ಸರಿ ಇಲ್ಲ. 75 ಏನೇ ಬಂದ್ರೂ ಜೀವನದಲ್ಲಿ ಬದುಕಬೇಕು ಮನುಷ್ಯ, ಬದುಕಬೇಕು ಹೇಳಿ. ಏನೇ ಬರಲಿ ಅವಳು ಮಾಡ್ಕೊಳ್ಳೋದು, ಅವಳು ಬಿಟ್ಬಿಡೋದು, ಇನ್ನೊಬ್ಳು ಮಾಡ್ಕೊಳ್ಳೋದು, ಅವೆಲ್ಲ ಸರಿ ಇಲ್ಲ. ಅವಳು ನನ್ನ ಗಂಡನ ಮಾಡಿದ್ರು, ನನಗೆ ನಮ್ಮ ಅತ್ತ ಮಾವತ್ತಾದ್ರು ಅಂದ್ಕೊಂಡು ಅವಳು ಹೋದ್ರು ಹೇಳಿ. ಅದೊಂಥರ ನೆಂಬಗಾಯಿ. ಅವಳು ಹೋಗು, ಅವರೇನು ನಾನೇನು ಅಂದರೆ ನೆಂಬಗಾಯಿ ಇಲ್ಲ. ನೀವು ಈಗ ಸಾಕಾರ ಅವರು ನಿಮ್ಮ ಈ ಪಟ್ಟಿ ತಲೆ ಪಟ್ಟಿ ಮಾಡೋರೆ, ಅವ್ರು ಬಿಟ್ಬಿಟ್ಟು ತಾಯಿ ತಂದ ಬಿಟ್ಬಿಟ್ಟು ಎಲ್ಲೂ ನಾಡ ಅಂತಾರೆ. ಎಲ್ಲಿಗೆ ಹೋದಾರಿ? ಅವಳು ಮತ್ತೆ ಕೇಳ್ಕೊಂಡು ಹೊಂಟೈತಿದ್ದಾರೆ. ಹೇಳ್ತೀನಿ ಹೆಂಡ್ತಿ ಹೇಳ್ದು ಅಂತ ಅಪ್ಪನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಹೊಂಟೋಯ್ತಾರೆ. ಎಷ್ಟೇ ಜನ ಹೊಂಟೋಗಿಲ್ಲ ಹೇಳಿ. ಕೇರಿ ಊರೂರೇ ಹೊಂಟೋಯ್ತಾರೆ ಹೋಗಿ. ನಾವು ಬಿಡು, ನಮ್ಮ ತಾಯಿ ತಂದ ನಮಗೆ ಜನ್ಮ ಕೊಟ್ಟಾರ ಅಂತಂದರೆ ಹೋಗೋದು ಹೇಳಿ. ಅಲ್ಲ, ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿನ ಬಿಟ್ಬಿಟ್ಟು ಹೆಂಡ್ತಿ ಮಾತು ಕೇಳ್ಕೊಂಡು ಹೊಡಾಯ್ತಾರಲ್ಲ, ಅವಾಗ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ. ನೋವಾದೋದು ನಾವು ಸಾಕೋದು ಸಲ್ದು ಅಂದ್ರೆ ಅವ್ರು ಕಿಚ್ಚೆ ಇಡ್ತದೆ. ಅವ್ರು ಕಿಚ್ಚೆ ಇಡ್ತೇ ಇರೋದಿಲ್ಲ ಹೇಳಿ. ಈಗ ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ. ನಮ್ಮ ಅಕ್ಕ ಅಯ್ಯೋ ಅವಳು ಏನು ತಂದು ಕೊಟ್ಟಳು ಅಂದ್ರೆ ಹೇಳಿ ನಾವು ಹೇಳ್ತೀವಿ, ನಮಗೇನು ತಂದು ಕೊಟ್ಟರು ಅಂತ ಹೇಳ್ತೀವಿ. ನನ್ನ ಫೋಟೋನು ಹೊಡೆದು ದುಡ್ಡು ಕೊಟ್ಟಾರಪ್ಪ ಇದೇ ಜಾಗದಲ್ಲಿ. ಛತ್ರಿನ ತಗೊಟ್ಟಾರ, ಛತ್ರಿನ ತಗೊಟ್ಟಾರ ನೋಡಿ. ಹೆಲ್ಪ್ ಮಾಡ್ತಾರೆ ಎಲ್ಲ ಮಾಡಾರ ಹೇಳಿ. ನನಗೆ ಫೋಟೋ ಹೊಡ್ಕೊಂಡೋಗಿ ಬೆಂಗಳೂರಿಂದ ಬಂದಿದ್ರು ಹೇಳಿ ಅವರು. ಈ ಛತ್ರಿನೂ ತಗೊಟ್ರು, 1000 ರೂಪಾಯಿನೂ ಕೊಟ್ಟರು. ಬತ್ತಿ ಮೇಮ್ಮ ಇನ್ನೊಂದು ಸತಿ ಅಂದ್ಬಿಟ್ಟು ಹೋದ್ರು, ಬರ್ನಿಲ್ಲ ಹೇಳಿ. ಒಟ್ಟಲ್ಲಿ ನೀವು ಇರೋ ತನಕನೂ ಇದೇ ರೀತಿ ಕಡಲೆಕಾಯಿ ಮಿಠಾಯಿ ಮಾರ್ಕೊಂಡೇ ಇರ್ತೀರಾ ಹೇಳಿ. ಇನ್ನೇನು ಮಾಡೋದು? ನನ್ನ ಕಾಲು ಕೈ ಸುತ್ತಿಗಿರಗಟ್ಟ ಮಾರ್ತೀನಿ.
ಕಾಲಕ್ಕೆ ಶಕ್ತಿ ಆಗದ ಗಂಗಮ್ಮ ಬೇಡ ಅನ್ನಲ್ಲ, ಗಂಗಮ್ಮನಿಗೆ ಹೋಯ್ತೀನಿ. ಇನ್ಯಾರು ನನಗೆ ಎತ್ತಿ ಯಾರು ಹಾಕಿರೋ ಹೇಳಿ, ಅನ್ನ ಬಿದ್ಕೊಂಡ್ರೆ ಈಗ ಅನ್ನ ಕೊಟ್ಟಾರ ನಮಗೆ, ನಮ್ಮ ಕಾಲಕ್ಕೆ ಸೇರೋ ಗಂಟೆ ಅವ್ರಿಗೂ ಕೊಡ್ತೀವಿ, ನಮ್ಗೆ ಯಾರು ಕೊಟ್ಟರು ಅಂತ ಕಾಲಕ್ಕೆ ಗಂಗಮ್ಮ. ಯಾರೇ ಸೋತವ್ರು ಇಲ್ಲೇ ಸೋತವ್ರ, ಯಾರ್ಯಾರು ಎತ್ತಾಕ್ತಾರೆ ಸೇಟು ಇವಾಗ ನಿಮ್ಮ ಮಕ್ಕಳು ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ, ಸೋತವ್ರು ಇನ್ಯಾರು ನೇಮ್ಕೊಂಡಿದ್ದಾರೆ ಹೇಳಿ, ಸೋತೋಗ್ಬಿಟ್ರೆ ನಮ್ಮ ಮಕ್ಕಳು ಇನ್ನೂ ನೇಮ್ಕೊಂಡಿದ್ದಾರೆ. ಈಗ ಸಾಕ್ತೀವಿ, ನಾವು ತೀರೋದು ಎಲ್ಲಿ ನೇಮ್ಕೊಂಡಿದ್ದಾರೆ ಹೇಳಿ, ವಾಪ ಮಾಡಿಸ್ತಾರೆ, ಹೋಗು ಅಂತಾರೆ. ಇನ್ನೇನು ಮಾಡೋಕ್ಕಾಗಲ್ಲ ಸರ್, ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಏನು ಇದು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಎಲ್ಲಿ ಹಾಕಿರು, ಅದು ಆದವಾಗಿ ಇಲ್ಲದವ್ರು ಕೊಟ್ಬಿಟ್ಟು ನನಗೆ ಕೊಡುವಂಥ ಕುಡ್ಕರು ಪಡ್ಕರು ಕೊಟ್ಬಿಟ್ರೆ ಎಲ್ಲಿ ಹಾಕಿರೋರು, ಕುಡ್ಕೊಂಡು ಅವ್ರು ಪಡ್ಕವ್ರು ಹೋಯ್ತಾರೆ. ಈಗ ನಿಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಯಾರ ನಮ್ಮ ಹೆಣ್ಮಕ್ಳು ನೋಡ್ಕೊತಾರೆ, ಚೆನ್ನಾಗಿ ಅವರೆಲ್ಲ ಏನು ಚೆನ್ನಾಗವನ, ಒಬ್ಬ ಕಾಲು ಮುಟ್ಕೊಂಡು ಕೂತಾರ ಮಂಗ, ಅವಳ ಮಂಗ ತಗೊಂಡೋಗಿ ಹಾಕ್ಬೇಕು, ಎಲ್ಲ ಹಾಕ್ಬೇಕು, ಜೀವನ ಮಾಡಬೇಕು.